ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಈ ಹೊಸ ಆಂಗ್ಲ ವರ್ಷ ಆಗಿರುವಂತಹ 2026ರಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ದಶಮ ಸ್ಥಾನವನ್ನು ಹೊಂದಿರುವಂತಹ ಮಕರ ರಾಶಿ ಜಾತಕರಿಗೆ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಇರುತ್ತೆ. ಯಾಕಂದರೆ ಹಿಂದಿನ ದಿನಗಳಲ್ಲಿ 7.5 ವರ್ಷ ಕಾಲದಲ್ಲಿರುವಂತಹ ಸಾಕಷ್ಟು ಹಣಕಾಸಿನ ಸಮಸ್ಯೆಗಳಿಗೆ, ಅವಮಾನಗಳಿಗೆ, ನಿರಾಶೆಗಳಿಗೆ, ಸಾಲದಿಂದ ತುಂಬ ಕಷ್ಟಗಳು ಪಟ್ಟಿರುವಂತಹ ಮಕರ ರಾಶಿ ಜಾತಕರಿಗೆ 2026 ಅನ್ನೋದು ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು, ಉಪಶಮನವು ಅಂತ ಹೇಳ್ಬೋದು. ಅಂದರೆ ಓಪನ್ ಆಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ನ ಕಾಣುವಂತಹ ವರ್ಷ ಈ ಮಕರ ರಾಶಿಯವರಿಗೆ ಈ 2026 ಅಂತ ಹೇಳ್ಬೋದು. ಮುಖ್ಯವಾಗಿ ಏನಕ್ಕೆ ಅಂತ ಹೇಳಿದರೆ, ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ಗುರು ತೃತೀಯ ಸ್ಥಾನ, ಧೈರ್ಯ, ಪರಾಕ್ರಮ, ವಿಕ್ರಮ ಸ್ಥಾನಕ್ಕೆ ಬಂದು ಶನಿ ಪರಮಾತ್ಮನ, ರಾಶಿಯಾಧಿಪತಿ ಶನಿ ಪರಮಾತ್ಮನ ಆತಂಕದಿಂದ ಹೊರಗಡೆ ಬಂದಿರೋದು ಒಂದು ರೀತಿಯಾಗಿದ್ದರೆ, ಇನ್ನು ಜೂನ್ನಿಂದ ಅಕ್ಟೋಬರ್ ಮಧ್ಯದಲ್ಲಿ ಈ ಸಪ್ತಮ ಭಾವಕ್ಕೆ ಬರುವಂತಹ ದೇವಗುರು ಬೃಹಸ್ಪತಿಯ ಒಂದು ಸ್ವರ್ಣ ಯುಗವನ್ನು ನಿಮಗೆ ನೀಡ್ತಾ ಇರ್ತಾರೆ, ಒಂದು ಅದ್ಭುತವಾಗಿರುವಂತಹ ಕಾಲವನ್ನು ನೀಡ್ತಾ ಇರ್ತಾರೆ. ಆದರೆ ಈಗ ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು, ಅಷ್ಟಮ ಸ್ಥಾನದಲ್ಲಿರುವಂತಹ ಕೇತು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರುವಂತಹ ಬಾಂಧವ್ಯಗಳನ್ನು, ಕುಟುಂಬ ಸೌಖ್ಯದಲ್ಲಿ ಅಥವಾ ನೀವು ಮಾತಾಡುವಂತಹ ರೀತಿಯಲ್ಲಿ, ಕೆಲವೊಂದು ಆರೋಗ್ಯ ವಿಷಯಗಳಲ್ಲಿ ಕೆಲವೊಂದು ಸವಾಲುಗಳನ್ನು ತರ್ತಾ ಇರ್ತಾರೆ. ಅದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ನೀವು ಯಾವ ರೀತಿ ನಿಮ್ಮ ವಾಕ್ ಶುದ್ಧಿಯನ್ನು ಯೂಸ್ ಉಪಯೋಗಿಸ್ತಾ ಇರ್ತಾರೆ ಅನ್ನೋದು ಈ ವರ್ಷ ಈ ರಾಹುಕೇತುಗಳ ಕೆಲವೊಂದು ಸಮಸ್ಯೆಗಳನ್ನೋದಕ್ಕಿಂತ ಕೆಲವೊಂದು ಚಾಲೆಂಜಸನ್ನು ನಿಮಗೆ ನೀಡ್ತಾ ಇರ್ತಾರೆ. ಆದ್ರೂ ಕೂಡ ವರ್ಷದ ಅಂತ್ಯದಲ್ಲಿ ಈ ಬದಲಾವಣೆ, ರಾಹುಕೇತುಗಳು ಕೂಡ ಸಂಚಾರ ಬದಲಾವಣೆ ಆಗ್ತಾ ಇರೋದ್ರಿಂದ ಅಷ್ಟೊಂದು ಈ ವರ್ಷದ ಕೊನೆಯವರೆಗೂ ಕೂಡ ನಿಮ್ಮ ಬಾಂಧವ್ಯಗಳಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರಬಹುದು, ನಿಮ್ಮ ಮಾತಿನ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಮಾತಾಡಬೇಕಾಗಿರುತ್ತೆ. ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ ಫಿನಾನ್ಷಿಯಲ್ ಲೈಫ್ ಅಂತ ಬಂದಾಗ, ಫಿನಾನ್ಷಿಯಲಿ 2026 ಇಯರ್ಸ್ ಅನ್ನೋದು ಕೆಲವೊಂದು ವಿಷಯಗಳು ಏನು ಆ ರೀತಿ ಅಂದರೆ, ಧನ ಕುಟುಂಬ ಸ್ಥಾನದಲ್ಲಿ ರಾಹು ಇರುವುದು ಅಂದರೆ ಹಣಕಾಸಿನ ಸ್ಥಾನ, ಕುಟುಂಬ ಸ್ಥಾನ, ವಾಕು ಸ್ಥಾನ. ಇಲ್ಲಿ ರಾಹು ಅನ್ನೋದು ಒಂದು ರೀತಿ ಮಾಯಾಗ್ರಹ ಅಂತ ಹೇಳ್ಬೋದು. ಆಕಸ್ಮಿಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಹಣವನ್ನು ನಿಮಗೆ ಕೊಡಬಹುದು, ಆದರೆ ಇದರಲ್ಲಿ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಅಸಾಧಾರಣ ರೀತಿಯಲ್ಲಿ, ಅಕ್ರಮ ರೀತಿಯಲ್ಲಿ, ಅಥವಾ ಕಷ್ಟಪಡದೆ ದುಡ್ಡು ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಕೆಲವೊಂದು ವಿಷಯಗಳ ಮುಖಾಂತರ, ಈ ವಿದೇಶಿ ಸೋರ್ಸಸ್ ಮುಖಾಂತರ, ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇದರೊಂದು ರೀತಿ ಎಷ್ಟು ವೇಗವಾಗಿ ನಿಮಗೆ ಹಣಕಾಸು ಬರ್ತಾ ಇರುತ್ತೋ ಅಷ್ಟೇ ವೇಗವಾಗಿ ಹೊರಗಡೆ ಹೋಗ್ತಾ ಇರುತ್ತೆ. ಒಂದು ಲೀಕೇಜ್ ಆಗ್ತಾ ಇರುವಂತಹ ಬಕೆಟ್ ಅಂತ ಹೇಳ್ಬೋದು. ಇದು ಅಂದರೆ ಒಂದು ಬಕೆಟ್ಗೆ ಸುತ್ತ ಹೋಲ್ಸ್ ಇಟ್ಬಿಟ್ಟು ನೀರು ತುಂಬಿದ್ರೆ ಇರುತ್ತಾ, ಅದೇ ರೀತಿ ಹಣಕಾಸಿನ ವಿಷಯಗಳಲ್ಲಿ ಎಷ್ಟು ಬರುತ್ತೋ ಅದಕ್ಕೆ ದುಪ್ಪಟ್ಟು ಕಳ್ಕೊಳ್ಳೋದಕ್ಕೂ ಚಾನ್ಸಸ್ ಇರುತ್ತೆ. ಯಾಕಂದರೆ ಮಾಯಾಗ್ರಹ ಆಗಿರುವಂತಹ ರಾಹು ಧನಸ್ಥಾನದಲ್ಲಿ ಇವರು ಸ್ಥಿರವಾಗಿರೋದ್ರಿಂದ. ಇನ್ನೊಂದೇನಪ್ಪ ಅಂದರೆ, ಅತ್ಯಾಶಕ್ಕೆ ಹೋಗೋದ್ರಿಂದ ಈ ಪರ್ಟಿಕ್ಯುಲರ್ ಅಂದರೆ ಧನಸ್ಥಾನದಲ್ಲಿರುವಂತಹ ರಾಹು ನಿಮ್ಗೆ ಏನು ಮಾಡುತ್ತಂದರೆ, ಕೆಲವೊಂದು ಜನಗಳ ಮುಖಾಂತರ, ಕೆಲವೊಂದು ಸಂದರ್ಭಗಳ ಮುಖಾಂತರ ಈ ಹಣಕಾಸಿನ ವಿಷಯಗಳಲ್ಲಿ ತಪ್ಪು ನಿರ್ಧಾರಗಳು ತಗೊಳ್ಳೋದಕ್ಕೆ, ನಷ್ಟ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಾಗಿರ್ಬೋದು, ಅನುಭವ ಇದೆ, ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೂ ಕೂಡ ಇಲ್ಲಿ ಎಷ್ಟು ಅಮೌಂಟ್ ಫ್ಲೋ ಇರುತ್ತೋ ಅದೇ ರೀತಿಯಲ್ಲಿ ಕೂಡ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ರಾಹುವಿನ ಜೊತೆಗೆ ಅಷ್ಟಮ ಸ್ಥಾನ, ಆಕಸ್ಮಿಕವಾಗಿ ಆ ನಷ್ಟಗಳಾಗುವಂಥ ಸ್ಥಾನದಲ್ಲಿ ಕೇತು ಸಂಚಾರ ಅನ್ನೋದು, ಇದು ಫಿನಾನ್ಷಿಯಲ್ ಲಾಸಸ್ ಮಾಡ್ಕೊಳ್ಳೋದಕ್ಕೆ, ಮುಖ್ಯವಾಗಿ ಏನಾದರೂ ನಿಮಗೆ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಇದ್ದರೆ ಅದರಲ್ಲಿಂದ ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು, ಹೈಯೆಸ್ಟ್ ಟ್ಯಾಕ್ಸ್ ಒಂದೇ ಸಾರಿ ಪೇ ಮಾಡಬೇಕಾಗಿರುವಂತಹ ವಿಷಯಗಳಾಗಿರ್ಬೋದು, ಈ ಆಸ್ತಿಗಳ ಹಂಚಿಕೆ ವಿಷಯಗಳಲ್ಲಿ ವಂಶ ಪಾರಂಪರ್ಯವಾಗಿ ಬರ್ತಾ ಇರುವಂತಹ
ಪಿತ್ರಾರ್ಜಿತ ಆಸ್ತಿಗಳ ವಿಷಯಗಳಲ್ಲಿ ಸಂಬಂಧಪಟ್ಟಿರುವಂತಹ ಹಂಚಿಕೆ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಇಲ್ಲಿ ಸ್ವಲ್ಪ ಮೋಸ ಹೋಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅಷ್ಟಮ ಸ್ಥಾನ ಅನ್ನೋದು ಕೂಡ ಆಲ್ವೇಸ್ ಇದು ಕೆಲವೊಂದು ಸಾರಿ ಆವೇಶದಿಂದ ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಆಗುವಂತಹ ಅನನಷ್ಟಗಳಾಗಿರ್ಬೋದು ಇರ್ತಾ ಇರೋದ್ರಿಂದ ಜೂಜು ಅಥವಾ ಬ್ಲೈಂಡಾಗಿ ಕೆಲವೊಂದು ವ್ಯಕ್ತಿಗಳನ್ನು ನಂಬೋದು, ಫಿನಾನ್ಷಿಯಲ್ ಇಶ್ಯೂಸಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ ಈ ವರ್ಷ ಅಂತ ಹೇಳ್ಬೋದು. ಇನ್ನು ಏನಪ್ಪ ಯಾವುದರಲ್ಲಿ ನಿಮಗೆ ಅನುಕೂಲ ಇದೆ ಮತ್ತು ಈ ರೀತಿ ಹೇಳ್ತಾ ಇದ್ದಾರೆ ಹಣಕಾಸಿನ ವಿಷಯದಲ್ಲಿ ಅಂದರೆ, ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ, ಧೈರ್ಯ ಪರಾಕ್ರಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ರಾಶ್ಯಾಧಿಪತಿ, ನಿಮ್ಮಲ್ಲಿರುವಂತಹ ಸ್ಥಿರವಾಗಿ ಮತ್ತು ಪ್ರಾಮಾಣಿಕತೆಯಿಂದ ಧರ್ಮಬದ್ಧವಾಗಿ ನೀವೇನು ಸಂಪಾದನೆ ಮಾಡ್ತೀರೋ ಅದಕ್ಕೆ ಅನುಗುಣವಾಗಿ ಆದಾಯದಲ್ಲಿ ಹೆಚ್ಚಳ ಅಥವಾ ನಿಮ್ಮ ಪ್ರತಿಭೆ ಇತ್ಯಾದಿ ವಿಷಯಗಳಿಗೆ ಒಳ್ಳೆಯ ಗುರುತಿಸಬೇಕು ಸಿಗೋದಾಗಿರ್ಬೋದು, ನಿಮ್ಮ ಟ್ಯಾಲೆಂಟ್, ನಿಮ್ಮ ಕಷ್ಟಕ್ಕೆ ಮೆಚ್ಚಿ ಪ್ರಮೋಷನ್ಸ್ ಜೊತೆಗೆ ಕೆಲವೊಂದು ಹಣಕಾಸಿನ ಲಾಭಗಳು ಸಿಗೋದಾಗಿರ್ಬೋದು. ಇನ್ನು ಸೈಡ್ ಇನ್ಕಮ್ ಅಂದರೆ ಒಂದೇ ರೀತಿಯಲ್ಲಿ ಆದಾಯ ಸೋರ್ಸ್ ಇಲ್ಲದೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಆಗಿರಬಹುದು. ಇನ್ನು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ. ಪರ್ಟಿಕ್ಯುಲರಾಗಿ ನಿಮಗೆ ಇನ್ನೊಂದು ಹೈಯೆಸ್ಟ್ ಪೇ ಮಾಡಬೇಕು ಅಂದರೆ ನೋಡಪ್ಪ, ಇದು ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬಾ, ವಿಲ್ ಪೇ ಯು ಅಕಾರ್ಡಿಂಗ್ಲಿ ಅಂತ ಅನ್ನೋ ರೀತಿಯಲ್ಲಿ ಫಿನಾನ್ಷಿಯಲ್ ಪ್ರಯೋಜನಗಳು ಧರ್ಮಬದ್ಧವಾಗಿ ಕಷ್ಟಪಟ್ಟು ಏನು ಮಾಡ್ತಾ ಇರ್ತಾರೋ ಅದರಲ್ಲಿ ಮಾತ್ರ ಅದ್ಭುತ ರೀತಿಯಲ್ಲಿ ನಿಮಗೆ ಹಣಕಾಸಿನ ಧನಾದಾಯ ಇರುತ್ತೆ. ಈ ಯಾವತ್ತಾದ್ರೂ ಅಷ್ಟೇ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಧರ್ಮವಾಗಿ ಪ್ರಾಮಾಣಿಕವಾಗಿ ನ್ಯಾಯಯುತದಿಂದ ಸಂಪಾದನೆ ಮಾಡುವಂತಹ ವಿಷಯಗಳು ಮಾತ್ರ ಶಾಶ್ವತವಾಗಿರುತ್ತೆ ಅಂತ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಹೇಳ್ತಾ ಇದ್ದರೆ, ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಏನು ಹೇಳ್ತಾ ಇದ್ದಾರೆ, ನೋಡಪ್ಪ ಈ ರೀತಿ ಅತ್ಯಾಸಕ್ಕೆ ಹೋದರೆ ಕೊಡ್ತೀನಿ, ಬಟ್ ಅದಕ್ಕೆ ಮೀರಿ ದುಪ್ಪಟ್ಟು ನಷ್ಟಗಳನ್ನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ರಾಹುಕೇತುಗಳು ಸ್ವಲ್ಪ ಇಂಡಿಕೇಟರ್ ಆಗ್ತಾ ಇದ್ದಾರೆ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಫಿನಾನ್ಷಿಯಲ್ ಡೆಸಿಷನ್ಸ್ನ ತಗೊಳ್ಳಿ. ಅದರ ಜೊತೆಗೆ ಈಗ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ದಶೆ ಅಂತರ್ದಶೆಯಲ್ಲಿರುವಂತಹ ಸ್ಥಿತಿ ಯಾವ ರೀತಿ ಇದೆ, ಯಾವ ಹೂಡಿಕೆಗಳಿಗೆ ಅನುಕೂಲವಾಗಿರುತ್ತೆ, ಯಾವ ವಿಷಯಗಳ ಅನುಕೂಲವಾಗಿ ಬರುತ್ತೆ, ಯಾವ ಬಿಸ್ನೆಸ್ ನಿಮ್ಗೆ ಅನುಕೂಲ ಇರುತ್ತೆ ಇತ್ಯಾದಿ ವಿಷಯಗಳನ್ನು ಕೂಡ ನೀವು ತಿಳ್ಕೊಬೋದು. ಇನ್ನೊಂದು ಅದ್ಭುತವಾಗಿರುವಂತಹ ಯೋಗ ಏನಪ್ಪ ಅಂದರೆ, ಜೂನ್ನಿಂದ ನಿಮಗೆ ಸಪ್ತಮ ಭಾವಕ್ಕೆ ಬರುವಂತಹ ಗುರು, ಮುಖ್ಯವಾಗಿ ದೇವಗುರು ಬೃಹಸ್ಪತಿ ದ್ವಿತೀಯ, ಪಂಚಮ, ಸಪ್ತಮ, ಭಾಗ್ಯ ಮತ್ತು ಏಕಾದಶ ಸ್ಥಾನದಲ್ಲಿ ಫಲಕಾರನಾಗಿರ್ತಾರೆ. ಈ ವಿಶೇಷ ರಾಜಯೋಗ ನೀಡ್ತಾ ಇರ್ತಾರೆ. ಆ ರೀತಿಯಾಗಿ ನೋಡಿದ್ರೆ ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು ಜೂನಿಂದ ಅಕ್ಟೋಬರ್ವರೆಗೂ ಕೂಡ ಒಂದು ರೀತಿ ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳ್ಬೋದು. ಇದು ಪರ್ಟಿಕ್ಯುಲರ್ ಆಗಿ ನಿಮ್ಮ ಜೀವನ ಸಂಗಾತಿಯ ಮೂಲಕ ಆಗಿರಬಹುದು, ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರಬಹುದು, ತುಂಬ ದಿನಗಳಿಂದ ಯಾವುದಾದ್ರೂ ಟೆಂಡರ್, ಕಾಂಟ್ರಾಕ್ಟ್, ಅಗ್ರಿಮೆಂಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಆ ರೀತಿ ಒಪ್ಪಂದಗಳ ಮೂಲಕ ಆಗಿರಬಹುದು. ಒಂದು ರೀತಿ ಸೆಕ್ಯೂರ್ಡ್ ಬೆನಿಫಿಟ್ಸ್ನ, ಲಾಂಗ್ ಟೈಮ್ ಬೆನಿಫಿಟ್ಸ್ನ ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಅಂದರೆ ನಿಮ್ಮ ಸಂಗಾತಿ ಮುಖಾಂತರ ಏನಾದರೂ ಅವರ ಪ್ರಾಪರ್ಟಿ ಏನಾದರೂ ಕೂಡಿ ಬರೋದು, ಅಥವಾ ಆ ರೀತಿ ಲಾಭಗಳು ಬರೋದು, ಅಥವಾ ಅವರ ಹೆಸರು ಮೇಲೆ ಮಾಡಿರುವಂತಹ ಯಾವುದಾದ್ರೂ ಒಂದು ಲ್ಯಾಂಡ್ ಅಥವಾ ಪ್ರಾಪರ್ಟಿ ಅಸೆಟ್ಸ್ ಮೇಲೆ ನಿಮಗೆ ಡಬಲ್ ಬೆನಿಫಿಟ್ಸ್ ಅಥವಾ ಟ್ರಿಪಲ್ ಬೆನಿಫಿಟ್ಸ್ ಬರೋದು, ಈ ರೀತಿ ಲಾಭಗಳನ್ನು ತರುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಸಂಬಂಧಗಳನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಮುಖ್ಯವಾಗಿ ಈ ವೈವಾಹಿಕ ಜೀವನದಲ್ಲಿರುವಂತಹ ಈ ದಾಂಪತ್ಯ ಸಂಬಂಧಗಳಾಗಿರ್ಬೋದು, ಈ ಪಾರ್ಟ್ನರ್ಶಿಪ್ ರಿಲೇಟೆಡ್ ವ್ಯವಹಾರಗಳಲ್ಲಿರುವಂತಹ ಒಬ್ಬರ ಮೇಲೆ ಒಬ್ಬರೇ ನಂಬಿಕೆ, ಆ ನಂಬಿಕೆ ನಮ್ಮನ್ನು ಒಂದು ವಿಶ್ವಾಸ, ನಂಬಿಕೆ, ಈ ವಿಷಯಗಳು ಮಾತ್ರ ನಮ್ಮನ್ನು ಈ ಸಕ್ಸಸ್ ಕಡೆಗೆ ನಡೆಸ್ಕೊತಾ ಇರುತ್ತೆ. ಪ್ರತಿಯೊಂದು ವಿಷಯದಲ್ಲಿ ಅನುಮಾನಗಳು, ಸಂಶಯಗಳು ಇತ್ಯಾದಿಗಳಿದ್ದರೆ ಯಾವುದೂ ಕೂಡ ಸುಖಮಯವಾಗಿ ಹೋಗಲ್ಲ, ಮಧ್ಯದಲ್ಲಿ ವಿವಾದಾಸ್ಪದವಾಗುತ್ತೆ. ಆದ್ದರಿಂದ ಫಿನಾನ್ಷಿಯಲ್ ಬೆನಿಫಿಟ್ಸನ್ನು ನೋಡಿದ್ರೆ ಈ ವಿಷಯಗಳಲ್ಲಿ ನೀವು ಪೂರ್ತಿ ವಿಶ್ವಾಸದಿಂದ, ನಂಬಿಕೆಯಿಂದ ಮಾಡುವಂತಹ ವಿಷಯಗಳು ಗುರು ಸಪ್ತಮ ಸ್ಥಾನದಲ್ಲಿದ್ದು ಎಕ್ಸಲೆಂಟಾಗಿ ನೀಡ್ತಾ ಇರುತ್ತೆ. ಆದರೆ ನವಂಬರ್, ಡಿಸೆಂಬರ್ ಈ 2 ತಿಂಗಳು ಮಾತ್ರ ಫಿನಾನ್ಷಿಯಲ್ ವಿಷಯಗಳಲ್ಲಿ, ಯಾಕಂದರೆ ಇಲ್ಲಿ ಗುರು ಅಷ್ಟಮ ಸ್ಥಾನಕ್ಕೆ, ಶನಿ ಅಷ್ಟಮ ಸ್ಥಾನಕ್ಕೆ, ಈ ಪರ್ಟಿಕ್ಯುಲರಾಗಿ ಕೇತುವಿನ ಮೂಲಕ ಸ್ವಲ್ಪ ಗುರು ಕೇತು ಕಾಂಬಿನೇಷನ್ ಅನ್ನೋದು ಒಂದು ರೀತಿ ನೋಡಿದ್ರೆ ರಿಸ್ಕ್, ಅದರಲ್ಲಿ ಕೂಡ ಹೈ ರಿಸ್ಕ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಯಾಕಂದರೆ ಈ ಅಷ್ಟಮ ದಶ ಅನ್ನೋದು ಗುರು ಕೇತುಗಳು ಇರುವಂತಹ ಸಂದರ್ಭಗಳಲ್ಲಿ
ಕೆಲವೊಂದು ಹಣಕಾಸಿನ ಒತ್ತಡಗಳು, ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಪೆಂಡಿಂಗ್ ಇರುವಂತಹ ಯಾವುದಾದ್ರೂ ಫೈನ್ಸ್ ಆಗಿರ್ಬೋದು, ಈ ವಿಷಯಗಳು ನಿಮ್ಮಲ್ಲಿ ಸ್ವಲ್ಪ ಒತ್ತಡವನ್ನು ಉಂಟು ಮಾಡುತ್ತೆ. ಅಂದರೆ ಈಗ ಟೈಮ್ ಒಳ್ಳೆ ಚೆನ್ನಾಗಿದೆ, ಆದಾಯ ಚೆನ್ನಾಗಿದ್ದಾಗ ಯಾವುದು ಅನಾವಶ್ಯಕ ಖರ್ಚುಗಳು, ದುಂದು ವೆಚ್ಚಗಳು ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಲಾಭಗಳು ಕೊಡುವಂತಹ ರೀತಿಯಲ್ಲಿ ಹೂಡಿಕೆ ಉಳಿತಾಯ ಮಾಡುವ ಮುಖಾಂತರ ಮಕರ ರಾಶಿಯವರಿಗೆ ಈ ವರ್ಷ ಸಣ್ಣ ಪುಟ್ಟ ಹಣಕಾಸಿನ ತೊಂದರೆಗಳು ಬಂದರೂ ಕೂಡ ಈ ನಾವು ಅಕ್ಟೋಬರ್ವರೆಗೂ ಟೈಮ್ ಚೆನ್ನಾಗಿದೆ. ಸೊ ಅಲ್ಲಿವರೆಗೂ ಕೂಡ ಏನಿರುತ್ತೋ ಸ್ವಲ್ಪ ಫ್ಯೂಚರ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಾಡುವಂತಹ ಹೂಡಿಕೆಗಳು, ಉಳಿತಾಯಗಳು ಅದ್ಭುತ ಲಾಭಗಳನ್ನು ಬರುತ್ತೆ. ಸೊ ಈ ರೀತಿ ಮಾಡಿದ್ರೆ ಮಾತ್ರ ನಿಮ್ಗೆ ಅನುಕೂಲವಾಗಿರುತ್ತೆ. ಅತ್ಯಾಶಕ್ಕೆ ಹೋದರೆ ಅಥವಾ ತುಂಬ ಬೇಗ ಡಬಲ್ ಮಾಡಬೇಕು, ಈ ಜೂಜು, ಬೆಟ್ಟಿಂಗ್ ಇತ್ಯಾದಿ ವಿಷಯಗಳ ಮೂಲಕ ಮಾತ್ರ ಸ್ವಲ್ಪ ರಿಸ್ಕ್ ಇರುವಂತಹ ಸಾಧ್ಯತೆ ಇರೋದರಿಂದ ತುಂಬ ತಿಳುವಳಿಕೆಯಿಂದ ಅನುಭವಸ್ಥರ ಸಲಹೆಗಳು ತಗೊಂಡು ಹೂಡಿಕೆಗಳನ್ನು ಮಾಡಿ ಈ ವರ್ಷ ಒಂದು ರೀತಿ ಸ್ವರ್ಣಯುಗ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಪ್ರಾಪರ್ ಪ್ಲಾನಿಂಗಲ್ಲಿ ನೀವು ಹೂಡಿಕೆಗಳು ಮಾಡಿಕೊಂಡ್ರೆ ನೋಡಿದ್ರಲ್ಲ. ಸೊ ಹಣಕಾಸಿನ ಭವಿಷ್ಯ ಮಕರ ರಾಶಿಯವರಿಗೆ ಈ ವರ್ಷ ಈ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಎಕ್ಸ್ಟ್ರೀಮ್ ಆಗಿ ಕೊಡ್ತಾ ಇದ್ರೂ ಕೂಡ ಕೇತು ಅಷ್ಟಮ ಸ್ಥಾನದಲ್ಲಿದ್ದು ಅದು ಸಡನ್ಲಿ ಆಗುವಂಥ ಕೆಲವೊಂದು ನಷ್ಟಗಳಿಗೆ ದಾರಿ ಮಾಡಿಕೊಡ್ತಾ ಇರುತ್ತೆ. ನೋಡಿ, ಧರ್ಮವ ಅಧರ್ಮವ, ಸಕ್ರಮವ ಅಕ್ರಮವ ಅನ್ನೋದು ನಾವು ಮಾಡುವಂತಹ ಪ್ರಯತ್ನಗಳೇ ಧರ್ಮವಾಗಿ ಪ್ರಾಮಾಣಿಕತೆಯಿಂದ ಮಾಡುವಂತಹ ಪ್ರತಿ ಪ್ರಯತ್ನ ಯಶಸ್ವಿಯಾಗಲಿ. ಆ ಶ್ರೀಮನ್ನಾರಾಯಣ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.